ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ಸಾವಯವ ಕೃಷಿ ಅಥವಾ ಸ್ವಾವಲಂಬನೆ ಕೃಷಿ ಅಥವಾ ನೈಸರ್ಗಿಕ ಕೃಷಿ, ಈ ಕೃಷಿ ಹಿನ್ನೆಲೆಯಲ್ಲಿ ನಾವು ಮಾಡ್ಬೋದಾದಂಥ ಕೆಲಸಗಳೇನು, ನಮ್ಮ ನೆಲೆಗಟ್ಟಿನಲ್ಲಿ ನಾವು ಸುಸ್ಥಿರವಾಗ್ತಾ ಇಡೀ ಸಮಾಜನೇ ಸುಸ್ಥಿರಗೊಳಿಸೋಂಥ ಕೆಲಸನ ನಾವು ಹೇಗೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಾರಣದಿಂದನೇ ಚಿಕ್ಕಮಗಳೂರು ಸಾವಯವ ರೈತರ ಬಳಗ ಅಂತೇಳಿ ಏನು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಕಳೆದ 2 ವರ್ಷದಿಂದ ಒಂದು 50ರಿಂದ 60 ಜನ ಪ್ರತಿ ತಿಂಗಳು ಒಂದೊಂದು ತೋಟದಲ್ಲಿ ಸಭೆ ಸೇರಿ ಅಲ್ಲಿ ಸಾವಯವ ಕೃಷಿ ಬಗ್ಗೆ, ನೈಸರ್ಗಿಕ ಕೃಷಿ ಬಗ್ಗೆ, ಸಹಜ ಕೃಷಿ ಬಗ್ಗೆ ಒಂದಿಷ್ಟು ಚಿಂತನೆಗಳನ್ನು ನಡೆಸೋವಂಥದ್ದು. ಮತ್ತು ನಾವೇನು ಒಂದು ತೋಟದಲ್ಲಿ ಸಭೆ ಸೇರ್ತೀವಿ, ಆ ತೋಟದಲ್ಲಿ ಆಗಿರೋಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಅವಲೋಕನ ಮಾಡೋಂಥದ್ದು, ಅಲ್ಲಿ ಆಗಿರೋಂಥ ತಪ್ಪುಗಳನ್ನು ತೋರಿಸಿ ಹೇಳೋಂಥದ್ದು ಮತ್ತು ನಾವು ಕಲಿಯೋಂಥದ್ದು. ಇದನ್ನು ಸಹಜವಾಗಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ಈಗ ಹೆಚ್ಚು ಕಡಿಮೆ 23 ತಿಂಗಳು ಸತತವಾಗಿ ನಿರಂತರವಾಗಿ ನಾವು ಈ ಕಾರ್ಯಕ್ರಮನ ರೂಪಿಸ್ತಾ ಬಂದಿದ್ದೀವಿ. ಇದ್ರ ಜೊತೆಯಲ್ಲಿ ಮಣ್ಣಿನ ಫಲವತ್ತತೆ, ಆ ಮಣ್ಣಿನ ಸುಸ್ಥಿರತೆ ಕಾಪಾಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು, ಅದು ಬೇಸಿಕ್ ನಾಲೆಡ್ಜು, ಅದನ್ನು ಕಲಿಸ್ಕೊಡ್ತೀವಿ. ಆಮೇಲೆ ನಂತರ 2ನೇ ಹಂತದಲ್ಲಿ ನಾವು ಬಯಲುಸೀಮೆನಲ್ಲಿ ಬೆಳೆಯೋಂಥ ಬೆಳೆಗಳು ಮತ್ತು ಮಲೆನಾಡಲ್ಲಿ ಬೆಳೆಯೋಂಥ ಬೆಳೆಗಳನ್ನು ನಾವು ಹೇಗೆ ನೈಸರ್ಗಿಕವಾಗಿ ಬೆಳಿಬೋದು ಅನ್ನೋದೊಂದಿಷ್ಟು ಚಿಂತನೆಗಳನ್ನು ಮಾಡ್ಕೊಂಡಿದ್ದೆವು. ಆಮೇಲೆ ನಂತರ ತೋಟಗಾರಿಕಾ ಬೆಳೆಗಳಲ್ಲಿ ಉಪಬೆಳೆಗಳನ್ನು ಹೇಗೆ ಸಂಯೋಜನೆ ಮಾಡ್ಬೋದು, ಅದ್ರ ಮೂಲಕವಾಗಿ ನಾವು ಹೇಗೆ ಆರ್ಥಿಕ ಸ್ಥಿತಿನ ದ್ವಿಗುಣಗೊಳಿಸ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ನಾವೊಂದಿಷ್ಟು ಕೆಲಸ ಮಾಡ್ತಾ ಬಂದೆವು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ವು, ಅಡಿಕೆ ಮತ್ತು ತೆಂಗು ಬಯಲುಸೀಮೆನಲ್ಲಿ ಇಲ್ಲೇ ಬೆಳೆಗಾರರಿಗೆ ನಾವು ಬಹು ಬೆಳೆಗಳನ್ನು ನಾವಲ್ಲಿ ಕಂಪೋಸ್ ಮಾಡಬೇಕು. ಅದ್ರ ಜೊತೆಯಲ್ಲಿ ದೀರ್ಘಾವಧಿ ತನಕ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಒಂದು 2ರಿಂದ 3 ಬೆಳೆಗಳನ್ನು ಕಂಪೋಸ್ ಮಾಡಿ ಹೇಗೆ ಆರ್ಥಿಕ ಸುಸ್ಥಿರತೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚಿಂತನೆ ಮಾಡಿ ಸುಮಾರು ತೆಂಗು ಮತ್ತು ಅಡಿಕೆನಲ್ಲಿ ಸುಮಾರು ಒಂದು 15,000 ಕೋಕೋ ಗಿಡಗಳನ್ನು ನೆಡೆಸಿದ್ದೀವಿ. ಅದ್ರ ಜೊತೆಯಲ್ಲಿ ಜಾಯಿಕಾಯಿ ಗಿಡಗಳನ್ನು ಸುಮಾರು ಒಂದು 5,000 ಜಾಯಿಕಾಯಿ ಗಿಡಗಳನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಉಪಬೆಳೆಗಳಾಗಿ ಬೆಳೆಸಿದ್ದೀವಿ. ಮೆಣಸನ್ನು ಬೆಳೆಯೋದಕ್ಕೆ ಒಂದಿಷ್ಟು ತರಬೇತಿಗಳನ್ನು ಕೊಟ್ಟಿದ್ದೀವಿ. ಈ ಥರಕ್ಕೆ ಒಂದಿಷ್ಟು ಉಪಬೆಳೆಗಳನ್ನು ಹೇಗೆ ಬೆಳಿಬೋದು, ಆ ಹಿನ್ನೆಲೆಯಲ್ಲಿ ನಾವು ಮಾಡ್ಬೋದಾದಂಥ ಕೆಲಸಗಳ ಬಗ್ಗೆ ಮತ್ತು ಅವರಿಗೆ ರೈತನಿಗೆ ಬೇಕಾದಂಥ ಮಾರ್ಗದರ್ಶನ ಮತ್ತು ಗಿಡಗಳನ್ನು ಸಪ್ಲೈ ಮಾಡಿಕೊಡೋ ಅಂಥದ್ದು, ಇಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಒಂದಿಷ್ಟು ರೈತ ಸಮುದಾಯಕ್ಕೆ ಒಂದಿಷ್ಟು ವಿಶ್ವಾಸ ಬರೋಂಥ ಕೆಲಸನ ಮಾಡಿದ ಹಿನ್ನೆಲೆಯಲ್ಲಿ ನಾವು ಏನು ಮಾಡಿದ್ವಿ ನೆಕ್ಸ್ಟು ಅಂತಂದರೆ, ಒಂದು ಸಮಗ್ರವಾಗಿ ನೈಸರ್ಗಿಕವಾಗಿ ಸಮಗ್ರ ರೈತರು ನೈಸರ್ಗಿಕ ಕ್ರಿಯೆನ ಅವರು ಅನುಸರಿಸ್ಕೋಬೇಕು, ಅದಕ್ಕೆ ಪರಿಪೂರ್ಣವಾದಂಥ ಜ್ಞಾನ ಸಿಗಬೇಕು, ಇದನ್ನು ನಾವು ಮಾಡಬೇಕು, ಒಂದು ಸಾಂಘಿಕ ಶಕ್ತಿ ಕೊಡಬೇಕು ಅಂತೇಳಿ ನಾವೊಂದು ಆಲೋಚನೆ ಮಾಡಿ ಇದೇ ತಿಂಗಳ ಜೂನ್ 25ರಂದು ಸಾವಯವ ರೈತರ ಸಮ್ಮೇಳನ ಅಂತೇಳಿ ಮಾಡ್ತಾಯಿದ್ವಿ. ಯಾಕೆಂದರೆ ಸಾಹಿತ್ಯ ಸಮ್ಮೇಳನಗಳಾಗ್ತವೆ, ಕೃಷಿ ಮೇಳಗಳಾಗ್ತವೆ, ಆದರೆ ಸಾವಯವ ರೈತರ ಸಮ್ಮೇಳನ ಅಂತ ಇದುವರೆಗೂ ಎಲ್ಲೂ ಆಗಿಲ್ಲ. ಅಂಥ ಒಂದು ವಿನೂತನ ಕಾರ್ಯಕ್ರಮನ ನಾವು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ನಮ್ಮ ಚಿಕ್ಕಮಗಳೂರು ಸಾವಯವ ರೈತರ ಬಳಗದ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ನಾವೀಗಾಗಲೇ ಸಿದ್ಧತಾ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಈ ಸಮ್ಮೇಳನದಲ್ಲಿ ಏನಿರಬೇಕು, ಏನಿರಬಾರ್ದು ಅನ್ನೋದನ್ನು ಒಂದಿಷ್ಟು ಚಿಂತನೆಗಳನ್ನು ಮಾಡಿದೆವು. ಇವತ್ತು ನಾವು ಒಬ್ಬ ರೈತನ್ನು ಸುಸ್ಥಿರಗೊಳಿಸಬೇಕು ಅಂತಂದರೆ ಸಾವಯವ ಪದ್ಧತಿ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿನಲ್ಲಿ ಅವನನ್ನು ಬದುಕೋದು ಹೇಗೆ, ಅವನು ಆ ಕೃಷಿ ವೃತ್ತಿನಲ್ಲಿ ಮುಂದುವರಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆಗೆ ಹೆಚ್ಚಿಸ್ಬಿಟ್ಟು ಅದ್ರ ಜೊತೆಯಲ್ಲಿ ಇವತ್ತು ಈ ಯುದ್ಧದ ಹಿನ್ನೆಲೆಯಲ್ಲಿ ಇವತ್ತು ರಾಸಾಯನಿಕ ಗೊಬ್ಬರಗಳೇ ಸಿಗದಂಗಾಗಿದೆ. ಅಂಥ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲೇ ನಾವು ಹೇಗೆ NPKನ ತಯಾರು ಮಾಡ್ಕೋಬೋದು, ಲಘು ಪೋಷಕಾಂಶಗಳನ್ನು ಹೇಗೆ ತಯಾರು ಮಾಡ್ಕೋಬೋದು, ಔಷಧಿಗಳನ್ನು ಹೇಗೆ ತಯಾರು ಮಾಡ್ಕೋಬೋದು, ಈ ಎಲ್ಲ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡ್ತಾ ಇದಕ್ಕೊಂದು ಸಮಗ್ರ ರೂಪ ಕೊಟ್ಟಿರೋರು ಅಂತಂದರೆ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು. ಇವರನ್ನೇ ಕರೆಸಿ ನಾವ್ಯಾಕೆ ಪರಿಪೂರ್ಣವಾದಂಥ ಜ್ಞಾನನ ನಮ್ಮ ರೈತರಿಗೆ ಕೊಡಿಸ್ಬಾರ್ದು ಅಂತೇಳಿ ಒಂದು ಆಲೋಚನೆ ಮಾಡಿ ಜಗದ್ಗುರುಗಳಲ್ಲಿ ನಾವು ಮನವಿ ಮಾಡ್ಕೊಂಡಾಗ ಒಂದು ರೈತ ಸಂಘಟನೆ ಈ ಥರದ್ದು ಒಂದು ಕೆಲಸ ಮಾಡ್ತಾ ಇದೆಯಲ್ಲ ಅಂತೇಳಿ ಅವ್ರು ಸಂತೋಷಪಟ್ಟು ಜೂನ್ 25ಕ್ಕೆ ಬರೋದಕ್ಕೆ ಒಪ್ಕೊಂಡು ಅವರು ಇವತ್ತು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮ ರೂಪಿಸ್ತಾ ಹೋದ್ವಿ.
ಆಮೇಲೆ ಇನ್ನು ಎರಡನೇ ಅಂಶ ಅಂತಂದರೆ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಒಬ್ಬ ರೈತ ರಾಸಾಯನಿಕದಿಂದ ಇತ್ಲ ಬರಬೇಕು ಅಂತಂದರೆ ಅವನಿಗೆ ಬೇಕಾಗಿರೋಂಥದ್ದು ಒಂದು ದೇಶೀಯ ಹಸು. ಆ ದೇಶೀಯ ಹಸು ಇವತ್ತು ರೈತನಿಗೆ ಸಿಗ್ತಾ ಇಲ್ಲ, ಮತ್ತು ಅದನ್ನು ಕೊಂಡ್ಕೋಬೇಕು, ಅದು ಖರೀದಿಗೆ ದುಡ್ಡಿಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳನ್ನು ನೋಡಿ ಸಾವಯವ ಕೃಷಿಗೆ ಒಂದು ಆಂದೋಲನದ ಸ್ವರೂಪ ಕೊಟ್ಟಂಥ ವಿಶ್ವ ಒಕ್ಕಲಿಗರ ಸಮುದಾಯ ಸಂಸ್ಥಾನ ಮಟ್ಟದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಈಗಾಗಲೇ ಸಾವಯವ ಕೃಷಿ ಮಾಡಬೇಕು, ಮಾಡ್ತೀವಿ ಮಾಡೋಂಥವ್ರು ಯಾರಿದ್ದಾರೆ ಅಂಥವ್ರಿಗೆಲ್ಲ ಒಂದೊಂದು ದೇಶೀಯ ಹಸುನ ಕೊಡಿಸೋಂಥ ಪ್ರಕ್ರಿಯೆಗೆ ಅವರು ಮುಂದಾಗಿ, ಅದು ಪರ್ಟಿಕ್ಯುಲರ್ ಆಗಿ ಮಲ್ನಾಡ್ ಗಿಡ್ಡನೇ ಕೊಡಿಸ್ಬೇಕು, ಆ ಮಲ್ನಾಡ್ ಗಿಡ್ಡನ ತಳಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಅವರು ಈಗಾಗಲೇ ರಾಜ್ಯಾದ್ಯಂತ ಒಂದಿಷ್ಟು ಗೋವುಗಳನ್ನು ದಾನ ಮಾಡ್ತಾ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆಯೋಜಿಸ್ಕೊಂಡ್ರೆ ಒಬ್ಬ ಸಾವಯವ ಕೃಷಿಕನಿಗೆ ಬೇಕಾದಂಥ ಮೂಲ ಸೌಕರ್ಯ ಏನಿದೆ ಅದನ್ನು ಆ ಸ್ವಾಮೀಜಿ ಅವರಿಂದ ಸಿಗಬಹುದು. ಅದ್ರ ಜೊತೆಯಲ್ಲಿ ಅವರಿಗೆ ದೇಶೀಯ ಹಸುವಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ರೈತನಿಗೆ ಮನಮುಟ್ಟ ಅಂತ ವಿಚಾರನ ತಿಳಿಸೋದ್ರಿಂದನ ರೈತನಿಗೆ ಒಂದು ಅವೇರ್ನೆಸ್ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಈ ಇಬ್ಬರು ಸ್ವಾಮೀಜಿಗಳು ಒಂದು ಸಹಜ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ತಮಗೆ ಬೇಕಾದಂಥ ಪರಿಕರಗಳನ್ನು ತಾವೇ ರೈತನನ್ನೇ ಹೇಗೆ ತನ್ನ ಕ್ಷೇತ್ರದಲ್ಲಿ ಮಾಡಬಹುದು ಅನ್ನೋದನ್ನು ಪ್ರಾತ್ಯಕ್ಷಿಕತೆ ಮೂಲಕ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗಿರೋಂಥ ಕನ್ನೇರಿ ಮಠದ ಸ್ವಾಮಿಗಳನ್ನ ಕರೆಸೋದ್ರ ಜೊತೆಯಲ್ಲಿ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವ್ರನ್ನು ಕರೆಸಿಬಿಟ್ಟು ರೈತರಿಗೆ ಪರಿಪೂರ್ಣವಾದಂಥ ಜ್ಞಾನ ಕೊಡೋಂಥದ್ದು, ಮುಂದೆ ಅವ್ರಿಗೆ ಬೇಕಾದಂಥ ಸಹಕಾರ ಅವರಿಂದ ಸಿಗೋ ಅಂಥದ್ದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವಿಬ್ಬರು ಸ್ವಾಮೀಜಿಗಳನ್ನು ಕರೆಸಿಬಿಟ್ಟು ನಾವು ಒಂದು ಸಾವಯವ ರೈತರ ಸಮ್ಮೇಳನ ಅಂತ ಮಾಡ್ತಾ ಇದ್ದೀವಿ. ನೋಡಿ, ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಬೇರೆ ಸಮ್ಮೇಳನಗಳಲ್ಲಿ ಒಂದಿಷ್ಟು ಅಧಿಕಾರಸ್ಥರು ಮತ್ತು ರಾಜಕಾರಣಿಗಳು ಮತ್ತು ಬೇರೆ ಬೇರೆ ಕ್ಷೇತ್ರದ ಪ್ರಮುಖರನ್ನೆಲ್ಲ ಕರೆಸಿಬಿಟ್ಟು ಒಟ್ಟು ಮಾಡಿ ಅಲ್ಲಿ ಒಂದು ಸಮ್ಮೇಳನನ ಆಯೋಜಿಸ್ತಾರೆ. ಆ ಸಮ್ಮೇಳನದ ಅದು ಒಂದು ಥರದ ಜಾತ್ರೆ ಥರಕ್ಕೆ ನಡೆದೋಗುತ್ತೆ. ಅಲ್ಲಿ ಯಾವುದೇ ವಿಚಾರಗಳನ್ನು ಮನನ ಮಾಡ್ಕೊಳ್ಳೋದಕ್ಕೆ ಆಗಲಿ ಮತ್ತು ರೈತನಿಗೆ ಅಥವಾ ಒಂದು ಕ್ಷೇತ್ರದ ವಿಚಾರನ ತಳಮಟ್ಟದಿಂದ ಮುಟ್ಸೋಂಥ ಕೆಲಸ ಅಲ್ಲಿ ಆಗಲ್ಲ. ಹಾಗಾಗಿ ಅದೊಂದು ಜಾತ್ರೆ, ಅದೊಂದು ಮನೋರಂಜನಾ ಒಂದು ಕಾರ್ಯಕ್ರಮವಾಗಿ ಅದು ಮರೆಯಾಗಿ ಹೋಗುತ್ತೆ ಆದಮೇಲೆ. ಅದಕ್ಕೆ ನಾವೊಂದು ವಿಶೇಷವಾದಂಥ ಒಂದು ಸ್ವರೂಪ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ವೇದಿಕೆಗೆ ಇಬ್ಬರೇ ಸ್ವಾಮೀಜಿಗಳನ್ನು ಕೂರಿಸಿ ಆ ಇಬ್ಬರು ಸ್ವಾಮೀಜಿಗಳಿಂದನೇ ಪರಿಪೂರ್ಣವಾದಂಥ ಮಾಹಿತಿ ಕೊಡೋಂಥದ್ದು ಅದಾಗಬೇಕು. ಇವತ್ತೇನು ನಮ್ಮ ಜಿಲ್ಲೆ ರಾಜಕಾರಣಿ MLC ಇರ್ಬೋದು, MLAಗಳಿರ್ಬೋದು, MP ಗಳಿರ್ಬೋದು, ಮಾಜಿ ಸಚಿವರಿರ್ಬೋದು, ಬೇರೆ ಬೇರೆ ಸಮಾಜದ ಪ್ರಮುಖರಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಪ್ರಮುಖರಿರ್ಬೋದು, ಅವರೆಲ್ಲರನ್ನೂ ಆಹ್ವಾನಿಸ್ಬಿಟ್ಟು, ಯಾಕೆಂದರೆ ಗ್ರಾಹಕರು ಅವರೆಲ್ಲ, ಯಾಕೆಂದರೆ ಇವತ್ತು ರೈತ ಬೆಳೆದದ್ದನ್ನು ಸಾವಯವದ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆಯ ಪ್ರಮುಖರಾಗಿ ಇವರೆಲ್ಲರೂ ಭಾಗವಹಿಸಿ ಇದನ್ನು ನಮ್ಮ ಜನರಿಗೆ, ಸಾಮಾನ್ಯ ಜನರಿಗೆ ಈ ಆರೋಗ್ಯವಾದಂಥ ಆಹಾರನ ಮುಟ್ಟಿಸೋಂಥ ಕೆಲಸನ ಇವರು ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಮತ್ತು ಸಮಾಜದ ಒಂದು ಪ್ರಮುಖ ಅಂಗ ಇವರೆಲ್ಲ ಅಂತೇಳಿ ಅವರನ್ನು ನಾವು ಆಹ್ವಾನಿಸಿದ್ದೀವಿ. ಅವ್ರಿಗೆ ಒಂದು ಆಹ್ವಾನ ಕೊಟ್ಬಿಟ್ಟು ಅವರ ವಿಚಾರಕ್ಕೆ ನಾವು ಯಾವುದೇ ಥರಕ್ಕೆ ಧಕ್ಕೆ ತರದಂಗೆ ಮತ್ತು ಅವರ ಸ್ಥಾನಮಾನಗಳಿಗೆ ಯಾವುದೇ ಥರ ಧಕ್ಕೆ ಬರದಂಗೆ ನೋಡ್ಕೊಳ್ಳೋದಕ್ಕಾಗಿ ಅವ್ರಿಗೂ ಮರ್ಯಾದೆ ಮಾಡಿ ಕಳಿಸ್ಕೊಡೋಂಥದ್ದು. ಇದನ್ನು ಇಷ್ಟನ್ನು ನಾವು ಆಯೋಜನೆ ಮಾಡ್ಕೊಂಡು ಇವತ್ತು ಆಹ್ವಾನಿಸಿರೋಂಥ ಎಲ್ಲ ಪ್ರಮುಖರಿಗೂ ಈ ವಿಚಾರನ ಮುಟ್ಟಿಸ್ಬಿಟ್ಟು ನಾವು ಈ ಥರದ ಕಾರ್ಯಕ್ರಮದ ಸ್ವರೂಪನ ಅವ್ರು ಹೇಳಿ ನಾವು ಅವ್ರನ್ನೆಲ್ಲ ಆಹ್ವಾನಿಸಿದ್ದೀವಿ. ಆ ಎಲ್ಲ ಮಹನೀಯರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಬೆಂಬಲವಾಗಿ ನಿಲ್ತಾರೆ. ಅದ್ರ ಜೊತೆಯಲ್ಲಿ ಆ ಕಾರ್ಯಕ್ರಮದ ಆಯೋಜನೆ ಆಗಿರುತ್ತೆ ಅಂತಂದರೆ ಒಂದು ದೇಶೀಯ ಹಸುಗಳ ಮಹತ್ವದ ಬಗ್ಗೆ ನಿಶ್ಚಲಾನಂದ ಸ್ವಾಮೀಜಿಯವರು ಹೇಳಿದ ಮೇಲೆ ನಂತರ ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಸಹಜ ಕೃಷಿ ಬಗ್ಗೆ ಅದಕ್ಕೆ ಬೇಕಾದಂಥ ಪರಿಕರಗಳ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ತಾನೆ. ಇವತ್ತು ಪ್ರಮುಖವಾಗಿ ನಮಗೆ ಕೃಷಿಗೆ ಬೇಕಾಗಿರೋಂಥದ್ದು NPK. ಹಾಗಾಗಿ ನಾವು ನೈಟ್ರೋಜನನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಪ್ರಾತ್ಯಕ್ಷಿಕೆ ಮೂಲಕವಾಗಿ ವೇದಿಕೆ ಮೇಲೆ ತೋರಿಸೋಂಥ ಕೆಲಸ. ಇನ್ನು ನಮಗೆ P ಬೇಕು, ಫಾಸ್ಫರಸ್ ಬೇಕು, ಆ ಫಾಸ್ಫರಸ್ನ ರಂಜಕನ ಹೇಗೆ ನಾವು ತಯಾರು ಮಾಡ್ಕೋಬಹುದು ಯಾವುದೇ ಖರ್ಚಿಲ್ದಂಗೆ, ಅದ್ರ ಬಗ್ಗೆ ಒಂದಿಷ್ಟು ಪ್ರಾತ್ಯಕ್ಷಿಕತೆ ಮತ್ತು ಪೊಟ್ಯಾಷನ್ನ ತಯಾರು ಮಾಡ್ಕೊಳ್ಳೋದ್ರ ಬಗ್ಗೆ ಒಂದಿಷ್ಟು ಪ್ರಾತ್ಯಕ್ಷಿಕತೆ, ಅದ್ರ ಜೊತೆಯಲ್ಲಿ ಲಘು ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶಗಳ ತಯಾರಿಕೆ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ಪ್ರಾತ್ಯಕ್ಷಿಕತೆ ಮತ್ತು ಟಾನಿಕ್ಗಳು, ಔಷಧಿಗಳಿರ್ಬೋದು ಅಥವಾ ಟಾನಿಕ್ಗಳಿರ್ಬೋದು, ಇವನ್ನ ಹೇಗೆ ನಾವು ತಯಾರು ಮಾಡ್ಕೋಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಪ್ರಾತ್ಯಕ್ಷಿಕತೆ ಮೂಲಕವಾಗಿ ಕನ್ನೇರಿ ಮಠದ ಸ್ವಾಮೀಜಿಗಳು ವಿವರಣೆ ಕೊಡ್ತಾ ಪ್ರಾತ್ಯಕ್ಷಿಕತೆ ಕೆಲಸನೂ ಅಲ್ಲಿ ಮಾಡಿಸ್ತಾ ಇಡೀ ಬಂದಂಥ ಸಾವಿರಾರು ಜನ ರೈತರಿಗೆ
ಆ ಪ್ರಾತ್ಯಕ್ಷಿಕೆಗಳ ಮೂಲಕವಾಗಿ ಅವರಿಗೆ ಅರಿವು ಮೂಡಿಸೋಂಥ ಕೆಲಸನ ಮಾಡ್ತಾರೆ. 1 ಗಂಟೆ ಪ್ರಾತ್ಯಕ್ಷಿಕತೆ ಕಾರ್ಯಕ್ರಮಗಳಾದರೆ ಕನ್ನೇರಿ ಮಠ ಸ್ವಾಮೀಜಿಯಿಂದ ಮತ್ತೊಂದು ಗಂಟೆ ನೈಸರ್ಗಿಕ ಕೃಷಿ ಮತ್ತು ಸಹಜ ಕೃಷಿ ಅಥವಾ ಕೃಷಿ ಪರಿಸ್ಥಿತಿಗಳು, ಈ ಬಿಕ್ಕಟ್ಟುಗಳನ್ನು ಹೇಗೆ ನಾವು ಬಗೆಹರಿಸ್ಕೋಬೋದು ಅನ್ನೋದ್ರ ನಿಟ್ಟಿನಲ್ಲಿ ಮಣ್ಣಿನ ಫಲವತ್ತತೆಯಿಂದ ಹಿಡಿದು ನಾವು ಬೆಳೆದಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋ ತನಕನ ಹೇಗೆ ಮಾಡ್ಬೋದು ರೈತರು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದಂಥ ಜ್ಞಾನನ ನಮ್ಮೊಟ್ಟಿಗೆ ಹಂಚ್ಕೊಂತಾರೆ. ಹಾಗಾಗಿ ಆ ಅವಧಿನ ಪೂರ್ಣ ಪ್ರಮಾಣದ ಅವಧಿನ ಅವ್ರಿಗೆ ಕಾಲಾವಕಾಶ ಕೊಟ್ಟು ನಾವು ಪರಿಪೂರ್ಣವಾದಂಥ ವಿಚಾರ ಒಬ್ಬ ರೈತನಿಗೆ ಮುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಈ ಥರದ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಹಾಗಾಗಿ ಬಂಧುಗಳೇ, ಇದು ನಮ್ಮೊಬ್ಬರ ಕೆಲಸ ಅಲ್ಲ, ಇದೆಲ್ಲರೂ ಇಡೀ ರೈತ ಸಮುದಾಯದ ಅಭ್ಯುದಯಕ್ಕಾಗಿ ಮಾಡ್ತಿರೋಂಥ ಒಂದು ದೊಡ್ಡ ಕೆಲಸ. ಹಾಗಾಗಿ ಇವತ್ತಿನ ಕಾಲಮಾನದಲ್ಲಿ ಈಗ ಆಗ್ತಿರೋಂಥ ಅನಾಹುತಗಳ ಹಿನ್ನೆಲೆಯಲ್ಲಿ, ಯುದ್ಧದ ಅನಾಹುತದ ಹಿನ್ನೆಲೆಯಲ್ಲಿ ನಮಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳ ಕೊರತೆ ಯಥೇಚ್ಛವಾಗಿ ಆಗ್ತಾ ಇದೆ. ಹಾಗಾಗಿ ಅದರಿಂದ ನಾವು ಬದಲಾಗಬೇಕು ಅಂತಂದರೆ ನಮಗೆ ಬೇಕಾದಂಥ ಪರಿಕರಗಳನ್ನು ನಾವು ತಯಾರು ಮಾಡ್ಕೊಳ್ಳೋದು ಹೇಗೆ, ನಾವು ಸ್ವಾವಲಂಬಿಗಳಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿ ಕೊಡೋಂಥ ವೇದಿಕೆ ಈ ನಮ್ಮ ಸಾವಯವ ಕೃಷಿಕರ ಸಮ್ಮೇಳನ ಆಗುತ್ತೆ. ಆ ಕಾರಣಕ್ಕಾಗಿ ನೀವೆಲ್ಲರೂ ಬನ್ನಿ, ಹೆಚ್ಚೆಚ್ಚು ನೀವು ನಿಮ್ಮ ಸಂಸಾರ ಬರಬೇಕು. ಯಾಕೆಂದರೆ ನಿಮ್ಮ ಕುಟುಂಬ ಸಮೇತ ಬಂದರೆ ನಿಮ್ಮ ಮಕ್ಕಳಿಗೆ ಆ ಜ್ಞಾನ ಹೋಗಬೇಕು. ಆಮೇಲೆ ನೀವು ಮಾಡೋಂಥ ಕೆಲಸಕ್ಕೆ ಒಂದು ಸ್ಪಷ್ಟತೆ ಸಿಕ್ಕಿ ನಿಮಗೆ ಬೆಂಬಲ ಕೊಡಬೇಕು ಅಂತಂದರೆ ನಿಮ್ಮ ಶ್ರೀಮತಿಯವರು ಬಂದರೆ ಅದಕ್ಕೊಂದು ಬಲ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆತಿಥ್ಯನ ಸ್ವೀಕಾರ ಮಾಡಿ, ಸ್ವಾಮೀಜಿಗಳಿಬ್ಬರು ಕೊಡೋಂಥ ಮಾಹಿತಿನ ನೀವು ಸ್ವೀಕಾರ ಮಾಡಿ ಹೋದರೆ ಈ ಥರದ್ದೊಂದು ಪ್ರಾತ್ಯಕ್ಷಿಕೆ ಮೂಲಕವಾಗಿ ಸಮಗ್ರ ಮಾಹಿತಿನ ಕೊಡೋಂಥ ಒಂದು ಸಮ್ಮೇಳನ ಇದು ಮಾದರಿಯಾಗಲಿ. ಈ ಮುಂದೆ ನಡೆಯುವಂಥ ಸಮ್ಮೇಳನಗಳಿಗೆ ಇದು ಮಾದರಿಯಾಗುತ್ತೆ. ಆ ಮಾದರಿಯಾಗಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಬೆಂಬಲ ಕೊಟ್ಟು ನೀವು ನಿಜಕ್ಕೂ ಈ ಕೆಲಸನ ಮಾಡ್ತಾ ಹೋದರೆ ಇದು ಅದ್ಭುತವಾದಂಥ ಕೆಲಸ ಆಗುತ್ತೆ ಅಂತೇಳಿ ನಾವು ಭಾವಿಸಿದ್ದೀವಿ. ಹಾಗಾಗಿ ಎಲ್ರಿಗೂ, ಸಮಸ್ತ ಕನ್ನಡ ನಾಡಿನ ಎಲ್ರಿಗೂ ನಾನು ಸ್ವಾಗತ ಮಾಡ್ತಾ ಇರೋದೇನು ಅಂತಂದರೆ, ಅವತ್ತಿನ 25ರಂದು ಬೆಳಗ್ಗೆ 10 ಗಂಟೆಗೆ ನಡೆಯೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಂಸಾರ ಸಮೇತರಾಗಿ ಬಂದು ನಮ್ಮ ಆತಿಥ್ಯನ ಸ್ವೀಕರಿಸಬೇಕು ಅಂತ ಹೇಳ್ತಾ, ಇವತ್ತಿನ ನನ್ನ ವಾರದ ಮಾತಿನಲ್ಲಿ ಪ್ರಮುಖವಾಗಿ ಇದನ್ನೇ ನಾನು ಮಾತಾಡಿದ್ದೀನಿ, ಇದನ್ನೇ ನಿಮಗೆ ಆಹ್ವಾನ ಕೊಟ್ಟಿದ್ದೀನಿ. ಹಾಗಾಗಿ ಕಳೆದ 43 ಎಪಿಸೋಡ್ಗಳಲ್ಲಿ ನಾನು ಕೃಷಿ ಕ್ಷೇತ್ರದ ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು 10 ನಿಮಿಷ 15 ನಿಮಿಷ ಮಾಹಿತಿನ ಕೊಟ್ಟು ನಿಮ್ಮೆಲ್ಲರಿಗೂ ಪರಿಚಿತನಾಗಿದ್ದೀನಿ. ಆ ಪರಿಚಯದ ಹಿನ್ನೆಲೆಯಲ್ಲಿ ನಿಮಗೆ ಈ ಆಹ್ವಾನನ ನೀಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.